ಒಂದು ಜ್ಞಾನೇಂದ್ರಿಯಗಳು ಎಷ್ಟು? ಆಪ್ಷನ್ 1 4, 3, 6, 5. ಸರಿಯಾದ ಉತ್ತರ 5. 2. ಉಷ್ಣತೆ, ತಂಪು, ಸ್ಪರ್ಶತೆಯನ್ನು ತಿಳಿಯುವ ಜ್ಞಾನೇಂದ್ರಿಯ ಯಾವುದು? ಕಣ್ಣು, ಕೈ, ಚರ್ಮ, ಮೂಗು. ಸರಿಯಾದ ಉತ್ತರ ಚರ್ಮ. 3. ಆಕ್ಸಿಜನ್ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡುವ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ? 1 ಶುದ್ಧೀಕರಣ, ಉಸಿರಾಟ, ಜೀರ್ಣಕ್ರಿಯೆ, ಪರಿಚಲನೆ. ಸರಿಯಾದ ಉತ್ತರ ಉಸಿರಾಟ. ಶುದ್ಧ ರಕ್ತವು ರಕ್ತನಾಳಗಳ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ತಲುಪುತ್ತದೆ. ಈ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ? 1 ರಕ್ತ ಪರಿಚಲನೆ, ರಕ್ತ ಶುದ್ಧೀಕರಣ, ರಕ್ತ ಸಂಚಾರ, ಹೃದಯ ಬಡಿತ. ಸರಿಯಾದ ಉತ್ತರ ರಕ್ತ ಪರಿಚಲನೆ. 5 ಹೃದಯ ಬಡಿತವನ್ನು ತಿಳಿಯಲು ಬಳಸುವ ಉಪಕರಣಕ್ಕೆ ಏನೆಂದು ಕರೆಯುತ್ತಾರೆ? 1 ಆಲಿಕೆ, ಉಷ್ಣತಾಮಾಪಕ, ಸ್ಟೆಥೆಸ್ಕೋಪ್, ಸಿರಂಜ್. ಸರಿಯಾದ ಉತ್ತರ ಸ್ಟೆಥೋಸ್ಕೋಪ್. 6 ಆಹಾರವು ಜಠರದಲ್ಲಿ ಸುಮಾರು ಎಷ್ಟು ಗಂಟೆಯವರೆಗೆ ಇರುತ್ತದೆ? 1 4 ಗಂಟೆ, 2 ಗಂಟೆ, 5 ಗಂಟೆ, 3 ಗಂಟೆ. ಸರಿಯಾದ ಉತ್ತರ 3 ಗಂಟೆ. 7 ಆಹಾರವು ಜೀರ್ಣವಾಗಿ ರಕ್ತವನ್ನು ಸೇರುವ ಕ್ರಿಯೆಗೆ ಹೀಗೆ ಕರೆಯುತ್ತಾರೆ? 1 ಪಚನಕ್ರಿಯೆ, ಜೀರ್ಣಕ್ರಿಯೆ, ಶ್ವಾಸಕ್ರಿಯೆ, ವಿಸರ್ಜನಾ ಕ್ರಿಯೆ. ಸರಿಯಾದ ಉತ್ತರ ಜೀರ್ಣಕ್ರಿಯೆ. 8 ಜೀರ್ಣಕ್ರಿಯೆ ಎಲ್ಲಿಂದ ಆರಂಭವಾಗುತ್ತದೆ? 1 ಗಂಟಲು, ಜಠರ, ಅನ್ನನಾಳ, ಬಾಯಿ. ಸರಿಯಾದ ಉತ್ತರ ಬಾಯಿ. 9 ದೇಹದಿಂದ ತ್ಯಾಜ್ಯವನ್ನು ಹೊರಹಾಕುವ ಕ್ರಿಯೆಗೆ ಹೀಗೆ ಕರೆಯುವರು? ಜೀರ್ಣಕ್ರಿಯೆ, ಶ್ವಾಸಕ್ರಿಯೆ, ವಿಸರ್ಜನಾ ಕ್ರಿಯೆ, ಪಚನಕ್ರಿಯೆ. ಸರಿಯಾದ ಉತ್ತರ ವಿಸರ್ಜನಾ ಕ್ರಿಯೆ.